ಹೊಸಪೇಟೆ ಸರ್ಕಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಒಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಬಂದಿದ್ದು. ನಮ್ಮ ರಾಜ್ಕುಮಾರ್ ಅವರು ಎಲ್ಲ ಆಟೋ ದೇವರಿಗೆ ಓನರ್ಸ್ ಅವ್ರು ಹೇಳೋದು ಆಲ್ರೆಡಿ ಅವ್ರು ಹೇಳಿದ್ದಾರೆ. ನಾವು ಬಂದಾಗ ಹೇಳ್ತೀವಿ ಆಟೋಗೆ ಡ್ರೈವರ್ಗಳಿಗೆ DL ಮಾಡಿಸ್ತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ, ಆಟೋ ವೆಹಿಕಲ್ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅದೇ ರೀತಿ KGF ನಂಬರ್ ಅಂತ ಕೊಟ್ಟಿದ್ವಿ ಫ್ರೀಯಿಂದ ಸುಮಾರು 2 ವರ್ಷದಿಂದ ಅವರ ಅದನ್ನು ಮತ್ತೆ ಮಾಡ್ತೀವಿ. ಈಗ ನಮ್ಮ ಆಟೋ ಸಂಘಟನೆ ರಾಜ್ಕುಮಾರ್ ಅವರು ಹೇಳಿದ್ರು ಮೊನ್ನೆ ಹೇಳಿದಂಗೆ 150 ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ಯಾರು DL ಇರೋ ಡಾಕ್ಯುಮೆಂಟ್ ಇರೋ ದಯಮಾಡಿ ಆಟೋದಿಂದ DL ಮಾಡಿಸ್ಕೊಳ್ಳಿ. ಅದೇ ರೀತಿ ಇನ್ಶೂರೆನ್ಸು, ಗಾಡಿ ಡಾಕ್ಯುಮೆಂಟ್ಸು, ಪಾಸಿಂಗ್ ಎಲ್ಲ ಇರುತ್ತೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಸ್ಟಾಪ್ ಅಂದರೆ ಗಾಡಿ ತಗೊಂಡು ಬರುತ್ತಾರೆ. ಅದು ದಯಮಾಡಿ ನಿಲ್ಲಿಸಿ ಹೊಸ ಆಟೋ ಮತ್ತು ಇಲ್ಲಿ ಸಣ್ಣ ಪುಟ್ಟ ಎಲ್ಲರೂ ನಿಲ್ಲಿಸೋದು ಬೇಡ. ಏನು ಟ್ರಾಫಿಕ್ ರೂಲ್ಸ್ ಇದೆಯೋ ಅದು ಫಾಲೋ ಮಾಡ್ತೀನಿ. ಆಲ್ರೆಡಿ ಆಟೋ ಸ್ಟ್ಯಾಂಡಲ್ಲಿ ಒಳ್ಳೆ ರೀತಿ ಇದ್ದಾವೆ, ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯೇ ಎಲ್ಲ ಕಡೆಯೂ ಎಲ್ಲರೂ ನಿಲ್ಲಿಸೋದಕ್ಕೆ ಒಂದು ಕಡೆ ಮಾತಾಡ್ಕೊಂಡು ಮಾಡ್ತಾರೆ. ಯಾರು ಈಗ ಟ್ರಾಫಿಕ್ ಜಾಮ್ ಮಾಡೋದು ಬೇಡ, ಸಾರ್ವಜನಿಕರಲ್ಲಿ ಸುದ್ದಿ ಆಗೋದು ಬೇಡ. ಮಾಡಿ ಎಲ್ಲ ಏನು ಗೌರ್ಮೆಂಟ್ ಪಾಲಿಸೀಸ್ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಮ್ಮ ಜೀವನ ಮಾಡ್ಕೊಂಡು ದಿನ ಮುರುಘಾಪೇಟೆ ಆಟೋ ನಿಲ್ದಾಣ, ಈ ಒಂದು ಆಟೋ ನಿಲ್ದಾಣಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಒಂದು ಹೆಸರನ್ನು ಇಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಖುಷಿ ವಿಚಾರ. ಅವರ ಆದರ್ಶಗಳನ್ನ ಎಲ್ಲ ನಮ್ಮ KGF ತಾಲೂಕಿನ ಎಲ್ಲ ಆಟೋ ಚಾಲಕರಾಗಿರ್ಬೋದು, ಆಟೋ ಮಾಲೀಕರಾಗಿರ್ಬೋದು ಎಲ್ಲರೂ ಪಾಲಿಸ್ಬೇಕಂತೇಳಿ ಈ ಮೂಲಕ ನಾನು ತಿಳಿಬಯಸ್ತೀನಿ. ಮತ್ತೊಂದೇನಪ್ಪ ಅಂತಂದರೆ ಒಂದು ಆಟೋಗೆ RC ಅನ್ನೋದಿರಬೇಕು, ಇನ್ಶೂರೆನ್ಸ್ ಅನ್ನೋದಿರಬೇಕು, ಜೊತೆಗೆ ಆಟೋ ಓಡಿಸೋರಿಗೆ DL ಇರಬೇಕು, ಜೊತೆಗೆ ಆಟೋಗೆ ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ಆ ಏನು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅದನ್ನು ಮಾತ್ರ ಅಷ್ಟು ಮಾತ್ರ ಓಡಿಸ್ಬೇಕು. ಈಗ ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಮತ್ತು ರೋಡ್ಗಳು ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಓವರ್ ಸ್ಪೀಡಿಗೆ ಹೋಗದೆ ಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ಮಹಿಳೆಯರು ಎಲ್ಲರೂ ಬರೋದ್ರಿಂದ ಏನು ಮಾಡಬೇಕು, ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಓಡಿಸ್ಬೇಕು. ಜೊತೆಗೆ ಕೆಲವೊಬ್ರು ಏನು ಮಾಡ್ತಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಿದ್ದಾಗ ಗಾಬರಿಯಲ್ಲಿ ಆಟೋಗಳಲ್ಲಿ ಏನು ಮಾಡ್ತಾರೆ, ಅವರ ಅಮೂಲ್ಯವಾದ ವಸ್ತುಗಳು ಕೂಡ ಮತ್ತೋಗ್ಬಿಟ್ಟು ಹೋಗುವಂಥ ಪ್ರಸಂಗಗಳು ಬಂದಿರ್ತವೆ. ಅಂಥ ಟೈಮಲ್ಲಿ ಏನು ಮಾಡಬೇಕು, ನಮ್ಮ ಆಟೋ ಚಾಲಕರಾಗಿರ್ಬೋದು, ಜೊತೆಗೆ ಆಟೋ ಮಾಲೀಕರಾಗಿರ್ಬೋದು, ಇವರು ಮಾನವೀಯತೆಯನ್ನು ಬರೀಬೇಕು. ಯಾವ ರೀತಿ ನಮ್ಮ ಇಲ್ಲಿಂದ ಒಂದು 100 ಮೀಟರ್ ಅಂತರದಲ್ಲಿ ರಾಬರ್ಟ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿಗೆ ಯಾವುದಾದ್ರೂ ಅತ್ಯಮೂಲ್ಯವಾದ ವಸ್ತುಗಳೇನಾದರೂ ನಿಮಗೆ ದೊರಕಿದ್ದೆ ಆದಲ್ಲಿ ಅದನ್ನು ತಂದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನೀವು ಸೇರಿಸಿದಾಗ ಏನಾಗುತ್ತೆ, ಅದನ್ನು ವಾರಸುದಾರರಿಗೆ ಸೇರಿಸೋ ಕೆಲಸನ ನಾವು ಮಾಡ್ತೀವಿ. ಕಾಕಿ ಎಲ್ರಿಗೂ ಸಿಗೋದಿಲ್ಲ. ಕಾಕಿ ಮೈ ಮೇಲೆ ಬಂದಿದೆ ಅಂತಂದರೆ ಅದೊಂದು ಅದೃಷ್ಟ ಇದ್ದಂಗೆ. ಒಂದು ದೇವ್ರ ಸೇವೆ ಮಾಡೋದಕ್ಕೆ ನಾವು ಜನರ ಸೇವೆನ, ಸಾರ್ವಜನಿಕರ ಸೇವೆನ ಒಂದು ದೇವ್ರ ಸೇವೆ ಅಂತೇಳಿ ತಿಳ್ಕೊಂಡು ಮಾಡೋಣ. ನಮ್ಮ ಎಲ್ಲ ಆಟೋ ಚಾಲಕರ ಜೊತೆಗೆ ಮಾಲೀಕರ ಜೊತೆಗೆ ಸದಾಕಾಲ ನಾವು ಪೊಲೀಸರು ಸಹಕಾರದಿಂದ ಇರ್ತೇವೆ. ಏನು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು. ಜೊತೆಗೆ ನಮ್ಮ ಉದ್ದೇಶ ಏನಾಗಬೇಕು, ಪ್ರಯಾಣಿಕರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ಬಿಡೋದೇ ಆಗಬೇಕು ಹೊರತು ದುಡ್ಡು ಮಾಡೋದಾಗಲಿ ಅಥವಾ ಎಕ್ಸ್ಟ್ರಾ ಮೀಟ್ರ್ ಮೇಲೆ ಜಾಸ್ತಿ ಅಮೌಂಟ್ ಕೇಳೋದಾಗಲಿ ಅದಾಗಬಾರ್ದು. ಯಾಕಂದರೆ ಇಲ್ಲೆಲ್ಲ ಒಳ್ಳೆ ಜನ ಇದ್ದಾರೆ, ಜೊತೆಗೆ ಬಡವರಿದ್ದಾರೆ. ಏನು ಮೀಟ್ರ್ ಎಷ್ಟಿದೆಯೋ ಅಮೌಂಟು ಅದನ್ನು ಮಾತ್ರ ತಗೋಬೇಕು. ಈ ಮೂಲಕ ನಾನು ಎಲ್ರಿಗೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಳ್ಳೆ ರೀತಿ ಕೋಆಪ್ರೇಷನ್ ಮಾಡ್ತಾರೆ, ಜೊತೆಗೆ ಒಳ್ಳೆ ನಾಗರಿಕರು ಇರೋದ್ರಿಂದ. ಜೊತೆಗೆ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ಕುಡಿದು ಮಾತ್ರ ವಾಹನನ ಚಾಲನೆ ಮಾಡಬಾರ್ದು. ಯಾಕೆ, ನಾನೀಗ ಎಲ್ಲೋ ಹೋಗ್ಬೇಕಾಗಿರುತ್ತೆ, ತುಂಬ ಕಷ್ಟಪಟ್ಟು ಅಥವಾ ಯಾವುದೋ ಒಂದು ಅರ್ಜೆಂಟಲ್ಲಿ ಬಂದು ಆಟೋದಲ್ಲಿ ಕೂತ್ಕೊಳ್ತೀನಿ. ಚಾಲಕರಾಗಿರ್ಬೋದು, ವಾಹನ ಚಲಾವಣೆ ಮಾಡೋರಾಗಿರ್ಬೋದು, ಅವರು ಏನಾದರೂ ವಾಹನನ ಡ್ರಿಂಕ್ ಮಾಡಿ ಮದ್ಯಪಾನ ಸೇವನೆ ಮಾಡಿ ಏನಾದರೂ ಅವರು ವಾಹನನ ಚಾಲನೆ ಮಾಡಿದ್ದೆ ಆದಲ್ಲಿ ಅವರು ಸ್ಥಿಮಿತ ಕಳ್ಕೊಂಡಿರ್ತಾರೆ, ಆಟೋ ಕಂಟ್ರೋಲ್ಗೆ ಬರೋದಿಲ್ಲ. ಆ ಟೈಮಲ್ಲಿ ಏನಾದರೂ ಅವಾಂತರಗಳು ಅಥವಾ ರಸ್ತೆ ಅಪಘಾತಗಳು ಸಂಭವಿಸುವ ಪ್ರಸಂಗಗಳು ಜಾಸ್ತಿ ಇರ್ತವೆ. ಈ ರೀತಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಕುಡಿದು ವಾಹನ ಚಾಲನೆ ಮಾಡಬಾರ್ದು, ಓವರ್ ಸ್ಪೀಡಿಗೆ ಹೋಗಬಾರ್ದು, DL, RC, ಇನ್ಶೂರೆನ್ಸ್ ಅಂತೆ ವಾಹನನ ಚಾಲನೆ ಮಾಡಬಾರ್ದು. ಜೊತೆಗೆ ನಿಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಾಹನನ ಕೊಟ್ಟು ಚಾಲನೆ ಮಾಡಿ ಅಂತ ಹೇಳಿ ನಾವು ಪ್ರೋತ್ಸಾಹ ಮಾಡಬಾರ್ದು. ಜೊತೆಗೆ 18 ವರ್ಷ ದಾಟಿರೋ ಪ್ರತಿಯೊಬ್ಬರಿಗೂ ಹತ್ತಿರದ ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ DL ಸಿಗುತ್ತೆ. ನೀವೊಂದು ಅರ್ಜಿ ಹಾಕಿ DLನ ತಗೊಂಡು DLನ ಜೊತೆಗೆ ಇಟ್ಕೊಂಡು ವಾಹನದ ಎಲ್ಲ ದಾಖಲಾತಿಗಳನ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ವಾಹನ ಚಾಲನೆ ಮಾಡಬೇಕು. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡ್ತೀರ ಅನ್ನೋ ನಂಬಿಕೆ ನಮಗಿದೆ. ನಾವು ಸದಾಕಾಲ ಪೊಲೀಸ್ನವ್ರು ಏನಿದ್ದೀವಿ ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಸಹಕಾರ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸೇವೆ ಈ KGF ಜನತೆಗೆ ಒಳ್ಳೆ ರೀತಿ ಸಿಗಲಿ ಅಂತೇಳಿ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ.
ಇವತ್ತು ಉರಿಗೆಂಬೆಟ್ಟು ಆಟೋ ಡ್ರೈವರ್ಸು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಮತ್ತು ನಮ್ಮ ಎಸ್ ಐ ಸಾಹೇಬರು ಬಂದಿದ್ದೀವಿ, ಇಲ್ಲಿ ಪೂಜೆ ಮಾಡೋಣ ಅಂತ ಕರೆದ್ರು. ಬಂದು ನೋಡಿದ ಮೇಲೆ ಯಾವಾಗ ಒಂದು ಕೆಲಸ ಮಾಡ್ತೀವೋ ಆವಾಗ ದೇವ್ರನ್ನ ನಾವು ಉಪಯೋಗ ಮಾಡ್ತೀವಿ. ಆ ಥರ ಇವರು ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ದೇವ್ರನ್ನ ಇಟ್ಕೊಂಡಿದ್ದಾರೆ. ಆಟೋ ಓಡಿಸೋರು ಪಾಪ ಅವ್ರಿಗೆ ಕಷ್ಟ ಸುಖ ಆಗಬಾರ್ದು ಅಂತ ದೇವ್ರನ್ನ ಇಟ್ಕೊಂಡು ಒಳ್ಳೆಯ ಒಂದು ಪೂಜೆ ಮಾಡಿದ್ದಾರೆ ಇವತ್ತು. ಎರಡನೇದು, ನಾವೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಹಿಂದೆ ಇರ್ತೀವಿ. ಅದಕ್ಕೆ ಏನು ಮಾಡಿದ್ದಾರೆ, ನಾವು ಇಷ್ಟು ವರ್ಷ 3 ವೀಲರ್ ಆಪ್ರೇಟರ್ಸ್ ಅಂತ ಇದ್ದಿದ್ದೀವಿ, ಅದರಲ್ಲಿ ನಮಗೆ ಏನು ಯೂಸ್ ಇಲ್ಲ. ಆಮೇಲೆ ಯೋಚನೆ ಮಾಡಿ ಡಾಕ್ಟರ್ ಹೆಸರಿನಲ್ಲಿ ಒಂದು ಯೂನಿಯನ್ ರಿಜಿಸ್ಟರ್ ಮಾಡಿದ್ರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ ಅಂತ ಅದನ್ನು ರಿಜಿಸ್ಟರ್ ಮಾಡಿ ಈಗ ಫಸ್ಟು ಇದು ನಮ್ಮ ಆರ್ಪೇಟ್ನಿಂದ ಉರಿಗಂಪೇಟೆ ಕಡೆ ಬರುವ ಸ್ಟ್ಯಾಂಡು ಈಗ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ಟೌನ್ಗೆ ಹೋಗೋ ಸ್ಟ್ಯಾಂಡ್ಗೆ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘ ವಿತ್ ರಿಜಿಸ್ಟ್ರೇಷನ್ ನಂಬರ್ ಜೊತೆಯಲ್ಲಿ ಹಾಕಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಡ್ರೈವರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮೊನ್ನೆನೂ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲೆಲ್ಲಿ ಮಾಡಿಸ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ ಮೀಟಿಂಗ್ನಲ್ಲಿ, ಎಷ್ಟು ಜನ ಇನ್ನೂ DL ಇಲ್ವೋ ಬಂದರೆ ಬರೋ ಗೌರ್ಮೆಂಟ್ ಫೀಸ್ ಏನಿದೆ ಕಟ್ಟಿದರೆ ಎಲ್ಲೆಲ್ಲಿ ಮಾಡಿಸ್ತಾ ಇದ್ದೀವಿ, ಮಾಡಿಕೊಡ್ತೀನಿ. ಅಕಸ್ಮಾತ್ ಸ್ಕೂಲ್ ಸರ್ಟಿಫಿಕೇಟ್ ಇಲ್ವಾ, ಕೋರ್ಟ್ನಲ್ಲಿ ಒಂದು ಅಫಿಡೇವಿಟ್. ಒಂದು ನಾವು ಯಾಕೆ ಅಷ್ಟು ಫೋರ್ಸ್ ಮಾಡ್ತೀವಿ ಅಂದರೆ, ಈಗ ಕರ್ನಾಟಕ ಸರ್ಕಾರದಿಂದ ಏನೇನೋ ಸ್ಕೀಮ್ಸ್ ಬಂದಿದೆ, ಕಮರ್ಷಿಯಲ್ ಡ್ರೈವರ್ಸ್ಗೆ ಏನೇನೋ ಸ್ಕೀಮ್ಸ್ ಇದೆ. ಆ ಸ್ಕೀಮ್ಸ್ ಎಲ್ಲ ಇವರು ಫುಲ್ಫಿಲ್ ಮಾಡಬೇಕಂದ್ರೆ ಈ ಶುಡ್ ಹ್ಯಾವ್ ಅ ಲೈಸೆನ್ಸ್. ಅದಕ್ಕೆ ಇವರು ಲೈಸೆನ್ಸ್ ಮಾಡಲೇಬೇಕು. ನಾವು ಮಾಡಿಕೊಡೋಕ್ಕೆ ರೆಡಿ ಇದ್ದೀವಿ. ನಿಮಗೆ ಅಲ್ಲಿ ಬರೋಕ್ಕೆ ಆಗಿಲ್ವಾ, ಆಟೋ ಓಡಿಸ್ತಾ ಇದ್ದೀರಾ, ಸತ್ಯಗೆ ಯಾರಾದರೂ ಒಬ್ಬರ ಹತ್ರ ಕೊಡಿ, ಅವ್ರು ಕಲೆಕ್ಟ್ ಮಾಡಿ ಬಂದು ಕೊಟ್ಟರೆ ನಾವೆಲ್ಲ ಪಾಪರ್ಸ್ ರೆಡಿ ಮಾಡಿಬಿಟ್ಟು ನಿಮ್ಮನ್ನು ಒಂದೇ ದಿವಸ ಕರಿತೀವಿ, ಎಲ್ಲೆಲ್ಲಿ ಕೊಡ್ತೀವಿ. 400 ರೂಪಾಯಿ ಏನಾಗುತ್ತೆ ಫೀಸು ಆನ್ಲೈನ್ದೆಲ್ಲ. DLಗೆ ಒಂದು 1050 ರೂಪಾಯಿ ಆಗುತ್ತೆ. ಇವಾಗಿನಿಂದನೇ ನೀವು ಅದು DLಗೂ ರೆಡಿ ಮಾಡಿ ಇಟ್ಕೊಂಡ್ರೆ DL ಎಲ್ಲ ಮಾಡಿಸಿ ಒಂದು ಫಂಕ್ಷನ್, ದೊಡ್ಡ ಫಂಕ್ಷನ್ ಮಾಡಿ ಆಟೋ ಡ್ರೈವರ್ಸ್ಗೆ ಆ ಫಂಕ್ಷನಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಸ್ಕೀಮ್ ಇದೆ, ಅದು ಹೆಂಗೆ ಮಾಡಬೇಕು ಎಲ್ಲ ನಾವು ಮಾಡಿಕೊಡೋಕ್ಕೆ ರೆಡಿ ಇದ್ದೀವಿ. ನಮಗೇನು ಡ್ರೈವರ್ಸ್ ನೀವೆಲ್ಲ ಕೋಆಪ್ರೇಟ್ ಮಾಡಬೇಕು. ಕೋಆಪ್ರೇಟ್ ಮಾಡಿದ್ರೆ ಏನಾದರೂ ಮಾಡಬೇಕು. ಇನ್ನೊಂದು, ಗಾಡಿ ಓಡಿಸುವಾಗ ದಯವಿಟ್ಟು ಯೂನಿಫಾರ್ಮ್ ಹಾಕ್ಸ್ಕೊಂಡು ಓಡಿಸಿದ್ರೆ ಡಿಪಾರ್ಟ್ಮೆಂಟ್ನವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಥರ ಆಗುತ್ತೆ. ಈ ಶಾರ್ಟ್ಸ್ ಹಾಕ್ಕೊಂಡು ಓಡಿಸೋದು, ಆಮೇಲೆ ತಲೆ ಮೇಲೆ ಏನೋ ಒಂದು ಇದು ಥರ ಕಟ್ಟಿಂಗ್ ಇಟ್ಕೊಂಡು ಓಡಿಸೋದೆಲ್ಲ ಬೇಡ. ನಾವು ಬಂದಿರೋದು ಜೀವನ ಮಾಡೋಕ್ಕೆ, ಅದಕ್ಕೆ ನಾವು ಹೆಂಗಿರಬೇಕು, ಯೂನಿಫಾರ್ಮ್ ಹಾಕ್ಕೊಂಡು ನೀಟಾಗಿರ್ಬೇಕಂತ ನಮ್ಮದು ಅಭಿಪ್ರಾಯ. 1992லேருந்து 1992லேருந்து எவ்வளோ DL பண்ணணுமோ அவ்வளோ DL பண்ணிட்டுக்கிறோம். ஃப்ரீ DL தான். மறைந்த பக்தவசன் இருந்தார், அவர் இருக்கும்போது பண்ணணும். அவர் இருந்த பீரியடில் தான் ஸ்டார்டிங்கே ஃப்ரீ DL. 30 ரூபாய் LLக்கு, 90 ரூபாய் DLக்கு. அப்பத்துலேருந்தே பண்ணி 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 நிறைய பேர்கிட்ட DL இருக்குது. அதில் பின்னால் நம்ம சீல் இருக்கும் பழைய டிரைவருங்கிட்ட பாரு. 2006 ஒரு 30 ரூபாயில தான் பண்ணி கொடுத்தாரு. அதனால என்னன்னா டிரைவருங்களுக்கு யார் செய்கிறாங்களோ அவங்க லைக் பண்ணுறாங்க. நான் என்ன தான் லைக் பண்ணணும்னு சொல்ல, உனக்கு யார் செய்கிறான் அவனை நீ லைக் பண்ணுற கூப்பிடுற. அவங்களுக்கு கிடைக்க வேண்டிய சலுகைகள் அரசாங்கத்திடத்தில் நிறையா இருக்குதுங்க. அவங்க ஸ்கீம் அதெல்லாம் அவங்களுக்கு தெரியாது. சொல்லி நீங்கள் வாங்கி கொடுக்குறது என்ன நடவடிக்கை எடுக்குது? நான் வாங்கி கொடுக்குறேன்னா அவங்களுக்கு லைசன்ஸ் இருக்கணும். DL இருந்தால் அதுக்கு அப்ளை பண்ணலாம். நம்மக்கிட்டே அப்ளை பண்ணணுன்ட்டு இல்லை, லேபர் ஆஃபீஸர்கிட்ட போகலாம். லேபர் ஆஃபீஸில் போயிட்டு இந்த DL இருக்குது, கமர்ஷியல் டிரைவர்ஸ்க்கு 60 வயசு ஆகிட்டா 3000 ரூபாய் பென்ஷன் இருக்குது, பட் DL இருக்குது. அதுக்கு தான் நான் ஃப்ரீ DL பண்ணுறேன், வாங்கன்னு கூப்பிட்டு ஃபஸ்ட்டு DL பண்ணிட்டு எல்லாத்தையும் சரி பண்ணிடலான்ட்டு முடிவு பண்ணிட்டேன். DL பண்ணோன்னா நெக்ஸ்ட்டு அந்த இது ஸ்டார்ட் பண்ணுறேன். அப்படியே இன்றைக்கு வருகை தந்திருக்கும் ராஜ்குமார் அவர்களுக்கு எங்களது ஆட்டோ ஓட்டுநர் சங்கத்தின் சார்பாக வருகை தந்திருக்கு நன்றியை தெரிவித்துக்கொண்டு, எங்களுக்கு நிறையா சலுகைகள், இந்த லைசன்ஸு அது இது செஞ்சு கொடுத்துருக்காங்க. அதுக்காக நாங்கள் ஆட்டோ ஓட்டுநர் சார்பாக எல்லா சார்பாகவும் அவருக்கு நன்றியை தெரிவித்துக்கொண்டு, ஆட்டோ ஸ்டாண்டு இதுக்கு மேலே போர்டு வைக்காத நாங்கள் ரொம்ப நாள் நெட்டி வச்சுருந்தோம். காரணம் என்னென்னா சில கட்டாயனால அதை நிற்க வச்சுருந்தோம். ரிஜிஸ்ட்ரு அவர்கிட்ட போகிறதுக்கு முடியல. இப்போ அவர்கிட்ட போய் எல்லாம் பேசி யாருக்கிட்ட இதுக்கு முன்னே அவரெல்லாம் வந்து நம்மளுக்கு லாக்டவுன்லேருந்து அது எதுவும் முன்னே பண்ணியிருக்காரு. யூனிஃபார்ம் எடுத்து கொடுத்துருக்காரு, சில விஷயங்க அரிசி அதுக்கு இதெல்லாம் கொடுத்துருக்காரு. அப்படி இனியும் அதை மாமலாக நம்மளுக்கு செய்யணும் அப்படின்னு சொல்லிட்டு
எங்கள் சார்பாக அவர் கூப்பிட்டு எங்கள் போர்டு ஓப்பனுக்கு வர வச்சுருக்கிறோம். எங்களுக்கு ஒத்துழைப்பு கொடுத்து அவர் செய்யணும். அதோடு கூட போலீஸ் டிபார்ட்மெண்ட்டும் எங்களுக்கு ஒத்துழைப்பு கொடுத்து அந்த மாதிரி அம்பேத்கர் ஆட்டோ யூனியன் நீங்கள் சேர்றதுக்கு என்ன ரீசன்? நாங்கள் ரீசன்னாக்கா நாங்கள் அப்பத்துலேருந்தே ஆட்டோ ஓட்டினுக்கிறோம். இவர்கிட்ட தலைவராக இவரை நியமிச்சு வச்சுக்கிறோம். அவர்கிட்டே நாங்கள் இருக்கோம். அம்பேத்கர் யூனியன் தாழ்த்தப்பட்டவங்க சரி எது ஒன்றும் நாங்கள் போய் சொல்கிறது அம்பேத்கர் இது இருந்தாலும் எங்களுக்கு எது இருந்தாலும் ஓடி வந்து செய்கிறது இல்லை. ஃபோன் பண்ணி இந்த மாதிரி ஆகிக்கிறது தலைவரேன்னு சொன்னாவே உடனடியாக வராரு. உடனடியாக வந்து எல்லாத்தையும் செஞ்சு தராரு. ஒரு 50 ஃப்ரீ எனக்கெல்லாம் 2006லேயே லைசன்ஸ் பண்ணி கொடுத்தாரு. வெறும் 30 ரூபாயில் 500க்கு மேலே ஆயிடுச்சு. 500க்கு மேலே எங்களுக்கெல்லாம் பண்ணி கொடுத்தாருங்க ஃப்ரீயாக. ஒரு 50 யாருக்குமே இல்லைன்ட்டு நாங்கள் போய் சொன்னோம். தலைவர் டாக்குமெண்ட்ஸ் எடுத்துவான்ட்டு ஒரு 50 ஃப்ரீ லைசன்ஸ் பண்ணி கொடுத்தாரு. நான் ஆட்டோ டிரைவரு. என் பேர் முபாரக். உருகம்பேட்டிலேருந்து பேசுகிறேன். நாங்கள் இன்றைக்கி எங்கள் ஆட்டோ அம்பேத்கர் ஆர்கனைசேஷன் நாங்கள் வச்சுக்கிறோம். ஒரே காரணம் என்னன்னாக்கா நம்ம தலைவர் ராஜ்குமார் ஆட்டோ யூனியன் பிரசிடென்ட் நாங்கள் தான். ஏன்னா எங்கள் கஷ்டம் புரிஞ்சுக்கிற ஒரே ஆள் கேஜிஎஃப்பில் இவர் வண்டி தான். இவரு கூட ஒரு காலத்தில் ஆட்டோ டிரைவராக தான் இருந்தவர். இன்றைக்கி நாங்கள் எங்கள் கஷ்டத்தை நாங்கள் போய் சொன்னோம்னாக்கா உடனடியாக ரேபிட் ஆக்ஷன் பண்ணுறவர் எடுத்து எங்கள் கஷ்டத்தை புரிஞ்சுக்கின்னு எங்களுக்கு எந்த ஒரு கஷ்டம் ஆனால் கூட எங்கள் கிட்ட ஓடி வந்து எங்களுக்கு ஃபோன் பண்ணி நாங்கள் இருக்கிற இடத்த தேடி வந்து எங்களை உதவி பண்ணுறவர் ஒரே தலைவர் எங்கள் ராஜ்குமார் யூனியன் பிரசிடென்ட் இவரோட. இல்லை ನೋಡಿ ಸರ್ ಸ್ವಲ್ಪ இது பண்ணிக்கலாம். சரி கை பொண்ணா அப்படி போய் ಇರೋಣ எடுத்து வச்சிடு. ஆமாம் அது ಓಕೆ ஓகேவா? பாய் கொடுத்துரு பாய் போடுவார். ಒಂದು ನಿಮಿಷ ಹಂಗೆ ಇಟ್ಕೊಳ್ಳಿ. ಒಂದೇ ಒಂದು ನಿಮಿಷ ಇದೆ ಫೋರ್ಸ್ ಬರ್ದಾ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.